ರಾಜ್ಯದಲ್ಲಿ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಆರಂಭವಾಗಿದೆ. ಈ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೆರಿಟ್ ಬೇಸ್ ವಿಮಾನ ನಿಲ್ದಾಣ ರೆಡಿ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ವಿಚಾರದಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಬೆಂಗಳೂರನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಏರ್ಪೋರ್ಟ್ ಮಾಡಲಾಗ್ತಾ ಇದೆ. ಇನ್ನು ಈ ಏರ್ಪೋರ್ಟನ್ನು ಪ್ರಾರಂಭಿಸಿದ್ದೇ ನಾವು. ನಮಗೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇರಲಿಲ್ವಾ? ನಾವು ಕೂಡ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ವಿ. ಇದರಲ್ಲಿ ಯಾರೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳೋದಿಲ್ಲ. ಇನ್ನು ಪೂರ್ವ ತಯಾರಿ ಮಾಡಿದ ಬಳಿಕ ಅಡಿ ಇಟ್ಟಂತಹ ಕೆಲಸ ಇದು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಇನ್ನೊಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಸಾಧ್ಯ ಆದಾದ್ರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗಿಂತ ಮೊದಲು ಅಥವಾ ಇನ್ವೆಸ್ಟರ್ಸ್ ಮೀಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಅದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ ಅಷ್ಟೇ ಹೇಳ್ತೀನಿ. ಯಾರು ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗಲ್ಲ. ನಾನು ಮಾಡಕತ್ತವನೇ ಪ್ರಾರಂಭ ಮಾಡಿದ ನಾನೇ ಕ್ರೆಡಿಟ್ ತಗೊಳಕ್ ಹೊಂಟಿಲ್ಲ. ಇನ್ನು ಯಾರು ಕ್ರೆಡಿಟ್ ಯಾಕೆ ತಗೋತಾರೆ? ಎಲ್ಲರೂ ಇದು ಎಂಟೈರ್ ರಾಜ್ಯದ ಜನರು ಕ್ರೆಡಿಟ್ ತಗೊಳ್ಳೋಂಥದ್ದು. ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್